ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಗೈಸ್, ಇವತ್ತು ಒಂದು ಬೆಸ್ಟ್ ಒಂದು ಟಾಪಿಕ್ ಮೇಲೆ ಮಾತಾಡೋಕ್ಕೆ ಬಂದಿದ್ದೀನಿ. ಅದು ತುಂಬ ಜನ ನನಗೆ ಕಮೆಂಟ್ ಮಾಡಿದರು. ನಾನು ಅದಕ್ಕೆ ಸರಿಯಾಗಿ ಆನ್ಸರ್ ಕೊಟ್ಟಿದ್ದಿಲ್ಲ. ಸೊ ಈಗ ಕೊಡೋ ಟೈಮ್ ಬಂದಿದೆ ಅಂತ ನಾನು ಅಂದ್ಕೊತಾ ಇದ್ದೀನಿ. ಸೊ ಅದೇನು ಟಾಪಿಕ್ ಅಂದರೆ ವೆಯ್ಟ್ ಲಾಸ್ ಜರ್ನಿ ನೀವು ಹೆಂಗೆ ಮಾಡಿದ್ರಿ ಅಂತ ಕೇಳಿದರು ತುಂಬ ಜನ. ಬಟ್ ನಾನು ಪ್ರೀವಿಯಸ್ ವೀಡಿಯೋನಲ್ಲಿ ಸ್ವಲ್ಪ ಲಿಟಲ್ ಬಿಟ್ಟಾಗಿ ಹೇಳಿದ್ದೀನಿ ಅದಕ್ಕೆ ಏನು ಕಾರಣ, ನಾನು ಹೆಂಗೆ ಮಾಡಿದೆ ಅಂತ. ಹೆಂಗೆ ಮಾಡಿದೆ ಅನ್ನೋಕ್ಕಿಂತ ಯಾವ ಪ್ರಾಡಕ್ಟ್ ಯೂಸ್ ಮಾಡಿದೆ ಅಂತಲೂ ಹೇಳಿದ್ದೀನಿ ಆ್ಯಕ್ಚುಲಿ. ಬಟ್ ಆದರೂ ತುಂಬ ಕ್ವಶನ್ಸ್ ಬರ್ತಾನೇ ಇದೆ. ಬಟ್ ಅಂದರೂ ಸ್ವಲ್ಪ ಡೀಪಾಗಿ ಹೋಗೋಣ ಅಂತ ಅಂದ್ಕೊಂಡೆ. ಡೀಪಾಗಿ ಇಸ್ ನಾಟ್ ದ ಫುಲ್ ಡೀಪ್ಲಿ, ಬಿಕಾಸ್ ಏನಕ್ಕೆ ಅಂದರೆ ನನ್ನ ಅನಿಸಿಕೆ ಮಾತ್ರ ಹೇಳ್ತೀನಿ. ಇದು ಒಂದು ಹೇಳ್ತೀನಿ, ನನಗೇನು ಅನಿಸ್ತು ಅದನ್ನು ಹೇಳ್ತೀನಿ ಅಷ್ಟೇ. ಬಿಕಾಸ್ ಅದಕ್ಕಿಂತ ಹೆಚ್ಚಿಂದು ನನಗೂ ಏನೂ ಗೊತ್ತಿಲ್ಲ, ನಿಮಗೂ ಹೇಳೋಕ್ಕೆ ನನಗೂ ಏನೂ ಇಲ್ಲ. ಸೊ ಹಾಗಾಗಿ ಸ್ಟ್ರೇಟ್ ಫಾರ್ವರ್ಡಾಗಿ ಹೇಳ್ತೀನಿ. ನನ್ನ ವೆಯ್ಟ್ ಲಾಸ್ ಬಂದು ನಾನು 8 kgs ಡೌನ್ ಆಗಿದ್ದೀನಿ ಆ್ಯಕ್ಚುಲಿ. ಇದು ಆ್ಯಸ್ ಎ ಫ್ರ್ಯಾಂಕಾಗಿ ನಿಮಗೆ ಫಸ್ಟ್ ನಾನು ಅನೌನ್ಸ್ ಮಾಡ್ತಾ ಇರೋದು ಇದು. ನಾನು ನಮ್ಮ ಮನೆಯವ್ರಿಗೂ ಹೇಳಿಲ್ಲ ಆ್ಯಂಡ್ ನೋ ಬಡಿ ಹೆಲ್ಸ್ ಇದ್ರ ಬಗ್ಗೆ ಏನೋ ಗೊತ್ತಿಲ್ಲ. ಜಸ್ಟ್ ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅನ್ನೋ ಬೇಸಿಕ್ ನಾಲೆಜ್ ಇದೆ ಅವ್ರಿಗೆ, ಅಷ್ಟು ಬಿಟ್ಟು ಇನ್ನೇನೂ ಗೊತ್ತಿಲ್ಲ. ಸೊ ಹಾಗಾಗಿ 8 kgs ಡೌನ್ ಆಗಿದ್ದೀನಿ. ಬಟ್ ವೆಯ್ಟ್ ಕೇಳಕ್ಕೆ ಹೋಗ್ಬಿಡಿ, ಬಿಕಾಸ್ ಅದು ನನಗೂ ಒಂಥರ ಅನ್ಯೂಸ್ಬಲ್ ಫೀಲ್ ಆಗುತ್ತೆ ಹೇಳೋದಕ್ಕೆ. ಸೊ ಹಾಗಾಗಿ ನಾನು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ನಿಸ್ತು ನನಗೆ. ಸೊ ಹಂಗೆ ಮಾಡಿದೆ. 8 kgs ಡೌನ್ ಆದೆ. 8 kgs ಡೌನ್ ಆದರೆ ಹೆಂಗೆ ಮಾಡಿದ್ರಿ ಅಂತಂದರೆ, ನಾನು ತುಂಬ ಸ್ಟ್ರಿಕ್ಟ್ ಡಯಟ್ ಏನೂ ಮಾಡಿಲ್ಲ. ತುಂಬ ಆನೆಸ್ಟಾಗಿ ಹೇಳಬೇಕು ಅಂದರೆ ಸ್ಟ್ರಿಕ್ಟಾಗಿ ಡಯಟ್ ಮಾಡಿಲ್ಲ. ನನ್ನ ಕೈಯಲ್ಲಿ ಆಗೋದಿಲ್ಲ ಸ್ಟ್ರಿಕ್ಟ್ ಡಯಟ್. ಬಿಕಾಸ್ ನಮ್ಮದು ಒಂಥರ ಶೆಡ್ಯೂಲ್ಸೇ ಡಿಫ್ರೆಂಟ್ ಇದೆ. ನಮ್ಮ ಮನೆಯಲ್ಲಿ ಶೆಡ್ಯೂಲ್ಸೇ ಡಿಫ್ರೆಂಟ್ ಇದೆ. ಆ್ಯಂಡ್ ನಾವು ಟೈಮ್ಗೆ ನಾವು ಟಿಫನ್ ಮಾಡಲ್ಲ, ಊಟ ಮಾಡಲ್ಲ, ಆ್ಯಂಡ್ ಟೈಮ್ಗೆ ನಿದ್ದೆನೂ ಮಾಡಲ್ಲ. ಟೈಮ್ ಮೀರಿದ ಮೇಲೆ ನಿದ್ದೆ, ಟೈಮ್ ಮೀರಿದ ಮೇಲೆ ಎದ್ದೊಳ್ತೀವಿ, ಆ್ಯಂಡ್ ಟೈಮ್ ಮೀರಿದ ಮೇಲೆ ಟಿಫನ್ ಮಾಡ್ತೀವಿ, ಆ್ಯಂಡ್ ಊಟ, ಬ್ರೇಕ್ಫಾಸ್ಟ್ ಅಂದರೆ ಎಲ್ಲ ಟೈಮು ನಾವು ಈಗ ಡಯಟ್ ಮಾಡೋರು ಯಾವ ಟೈಮ್ನಲ್ಲಿ ಊಟ ಮಾಡಬೇಕು ಅದಾದಮೇಲೆ ನಾವು ಊಟ ಮಾಡೋದು. ಆ್ಯಕ್ಚುಲಿ ನಾನು ಬೇಸಿಕ್ ಥಿಂಗ್ಸ್ ಅಂತ ಆ ಥರದ್ದು ಏನೂ ಇಟ್ಕೊಂಡಿಲ್ಲ. ಬಿಕಾಸ್ ನಾನು ಏನೇ ಊಟ ಮಾಡಿದ್ರು ಲೈಟಾಗಿ ಊಟ ಮಾಡ್ತೀನಿ ಅಷ್ಟೆ. ಈಗ ಟಿಫನ್ ಬೆಳಗ್ಗೆ ಅವಲಕ್ಕಿ ಉಪ್ಪಿಟ್ಟು ಅಂತ ಅಂದ್ಕೊಳ್ಳಿ, ಬೇಸಿಕ್ಸ್ ಆಗಿ ಅಂದ್ಕೊಳ್ಳಿ. ಅದನ್ನು ನಾನು ಮೊದಲಾದರೆ ತುಂಬ ಚೆನ್ನಾಗಿ ಹೊಟ್ಟೆ ತುಂಬ ತಿಂತಾಯಿದ್ದೆ. ಸೊ ಅದನ್ನು